ಒಬ್ಬ ಸಾಧಕನಿಗೆ ಸಿದ್ಧಿಯನ್ನ ಮಾಡಿಕೊಳ್ಳಲಿಕ್ಕೆ ಮತ್ತು ತನ್ನ ಬದುಕಿನ ದೊಡ್ಡ ದೊಡ್ಡ ಸಂಕಷ್ಟವನ್ನ ಕಳೆದುಕೊಳ್ಳಲಿಕ್ಕೆ ಗ್ರಹಣದಷ್ಟು ಉತ್ತಮವಾದ ಪರ್ವಕಾಲ ನಮಗೆ ಸಿಗ್ಲಿಕ್ಕಿಲ್ಲ ಎಂಬುದಾಗಿ ನನಗೆ ತಿಳಿದಂತಹ ನಾನು ಆಚರಣೆ ಮಾಡುವ ಒಂದು ಯೋಗ ರಹಸ್ಯ. ನಾನು ಯಾವುದೇ ಅಪ್ರಾಮಾಣಿಕವಾದ ವಿಷಯಗಳನ್ನ ನಿಮಗೆ ಹಂಚಿಕೊಳ್ಳೋದಿಲ್ಲ. ನಾನು ಏನನ್ನ ಆಚರಣೆ ಮಾಡ್ತೀನಿ ಅದನ್ನು ಪ್ರಾಮಾಣಿಕವಾಗಿ ನೀವು ನಮ್ಮ ಮನೆಯವರು ಎಂಬ ಉದ್ದೇಶದಿಂದ ಸ್ವಲ್ಪವೂ ವ್ಯಾಪಾರದ ಬುದ್ಧಿ ಇಲ್ಲದೆ ನಾನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿ, ಗ್ರಹಣದ ಬಗ್ಗೆ ಭಯ ಪಡಬೇಕಾಗಿಲ್ಲ. ಹಿಂದೆ ಎಲ್ಲ ಗ್ರಹಣವನ್ನು ಹುಡುಕಿಕೊಂಡು ಸಾಧಕರು ಹೋಗಿ ಕೂತ್ಕೊಳ್ತಾ ಇದ್ರು ಅಂತ. ಆದರೆ ಇವತ್ತು ಗ್ರಹಣ ನಿಮ್ಮ ಊರಿನಲ್ಲೇ ಆಗ್ತಾ ಇದೆ. ನೀವು ಯಾರಿಗೆ ಗಂಡಾಂತರ, ಯಾವ ರಾಶಿಗೆ ಏನಾಗ್ತದೆ, ಈಗೆಲ್ಲ ಭಯ ಪಡ್ತಾ ಕೂತಿದ್ದೀರಿ. ಇದು ಮೌಢ್ಯ ಅಲ್ವಾ? ನೀವು ಭಯ ಪಡ್ತೀರಿ, ಆಡಿಸ್ತಾ ಇರ್ತೀರಿ. ಇದು ಮನೋವಿಕಾರ. ದಯವಿಟ್ಟು ಇದನ್ನು ಮಾಡಬೇಡಿ. ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ಇದು ನಾವು ನಮ್ಮ ಅತ್ಯಂತ ವೈಜ್ಞಾನಿಕವಾದ ಸಂಸ್ಕೃತಿಗೆ ಮಾಡುತ್ತಿರುವ ಅಪಚಾರ. ಗ್ರಹಣವನ್ನು ಪ್ರತಿಯೊಬ್ಬ ಸಾಧಕನು ಉಪಯೋಗಿಸಿಕೊಳ್ಬೇಕು. ಗ್ರಹಣದ ಒಂದು ಕ್ಷಣದ ಸಮಯವನ್ನು ವ್ಯರ್ಥ ಮಾಡಬಾರದು. ಹಾಗಾದರೆ ಈ ಗ್ರಹಣದ ಸಮಯದಲ್ಲಿ ನೀವು ನಿಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಮತ್ತು ಯಾವುದಾದರೂ ಒಂದು ಹಂತದ ಸಿದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾದ ಸರಳವಾದ ಸೂತ್ರಗಳನ್ನು ಯೋಗ ಸಾಧಕರು ನಾವು ಮಾಡುವ ಏನು ವಿಧಾನಗಳಿದೆ ಅದನ್ನು ಪ್ರತಿಯೊಬ್ಬರೂ ಯಾವುದು ಮಾಡ್ಬೋದು ಅಂಥದ್ದನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ಅದನ್ನು ಸಂಪೂರ್ಣವಾಗಿ ನೋಡಿ.